ಹಲೋ ಅಪ್ಪಾಜಿ, ಹಲೋ ಅಮ್ಮ. ಮೊದಲು ನಾನು ನಿಮಗೆ ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಇವತ್ತು ನಿಮ್ಮದು 50th ಮ್ಯಾರೇಜ್ ಆ್ಯನಿವರ್ಸರಿ. ಸೊ ಐ ವಿಶ್ ಯು ಹ್ಯಾಪಿಯೆಸ್ಟ್ 50th ಆ್ಯನಿವರ್ಸರಿ ಟು ಬೋತ್ ಆಫ್ ಯು. ಹರಿವಾಯು ಗುರುಗಳು ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಆಮೇಲೆ ಹಾಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಇವತ್ತಿನ ದಿನ ಆ್ಯಕ್ಚುಲಿ ಭಾಳ ಸ್ಪೆಷಲ್ಲು. ಈ ದಿನವನ್ನು ನಾವು ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಜೂನಲ್ಲಿ ಇಂಡಿಯಾಗೆ ಬಂದು ಎಲ್ಲ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸ್ ಜೊತೆ ಕೂಡಿ ಇದನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ. ಇದ್ರ ನಾವು ಪ್ಲ್ಯಾನಿಂಗು ಮಾಡ್ತಾಯಿದ್ವಿ, ನಾನು ಅನಿತಾ ಎಲ್ಲ ಕೂಡಿ. ಆದರೆ ಇದು ಗ್ಲೋಬಲ್ ಪ್ಯಾಂಡಮಿಕ್ ಕೋವಿಡ್-19 ಇದರಿಂದ ಆಗಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಬರ್ತೀನಿ, ದೇವರಿಚ್ಛೆ ಇರ್ತದೆ. ನೆಕ್ಸ್ಟ್ ಇಯರ್ ನಾವು ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ದೂರ ಇದ್ದರೂ ಸಹ ನಾನು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ ಇವತ್ತು. ನನಗೆ ಮಾತಾಡೋಷ್ಟು ಅಭ್ಯಾಸ ಇಲ್ಲ, ಆದರೂ ಇದು ಇಟ್ ಈಸ್ ಕಮಿಂಗ್ ಫ್ರಮ್ ಮೈ ಹಾರ್ಟ್. 50 ವರ್ಷ ನಿಮ್ಮದು ಲಗ್ನ ಆಗಿ, ಅಂದರೆ 1971ನಲ್ಲಿ ಅನಿತಾ ಹುಟ್ಟಿದ್ದು, 74ನಲ್ಲಿ ನಾನು ಹುಟ್ಟಿದ್ದು. ಆಮೇಲೆ ನಮ್ಮ ಕುಕ್ನೂರದ ದಿನಗಳು, ನಿಮ್ಮ ಸರ್ವಿಸ್ ಎಲ್ಲ ಗುರುಕುಲದ ಶಾಲೆ ಕುಕ್ನೂರಲ್ಲಾಗಿದ್ದು. ನಾನು ಇದನ್ನೆಲ್ಲ ರಿವೈಂಡ್ ಮಾಡಿದರೆ ನನಗೆ 46 ವರ್ಷ ಈಗ. ಆದರೂ 41-42 ವರ್ಷ ನನ್ನ ಕಣ್ಣು ಮುಂದೆ ಇದ್ದಂಗಿದೆ, ಎಲ್ಲ ನೆನಪಿದೆ ನನಗೆ. ನೀವು ನನ್ನ ಬೆಳೆಸಿದ್ದು, ನೀವು ನಮ್ಮನ್ನು ಕಲಿಸಿದ್ದು, ಅದರ ಹಿಂದೆ ನಿಮ್ಮ ಶ್ರಮ, ನಿಮ್ಮ ತ್ಯಾಗ, ಇದೆಲ್ಲ ನೋಡಿದರೆ ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದೇನಂತಂದರೆ, ಸ್ಕೂಲಲ್ಲಿ ನಾನು ನಿಮ್ಮ ಮಗನೂ ಹೌದು, ನೀವು ನನ್ನ ಗುರುಗಳು ಹೌದು. ಆಮೇಲೆ ನೀವು ಕಲಿಸಿಕೊಟ್ಟ ಪಾಠ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ನನ್ನ ಫೇವ್ರೇಟ್ ಸಬ್ಜೆಕ್ಟ್ಸು. ಯಾವಾಗಲೂ ನಾನು ಚೆನ್ನಾಗಿ ಮಾಡ್ತಿದ್ದೆ ಆ ಸಬ್ಜೆಕ್ಟ್ಸ್ನಲ್ಲಿ. ಅದೇ ಅಪ್ರಿಷಿಯೇಟಿಂಗ್. ನನಗೆ ತುಂಬ ಪ್ರೌಡ್ ಏನು ಅನ್ನಿಸ್ತಿದೆ ಅಂತಂದರೆ, ನೀವು ಎಜುಕೇಷನ್ಗೆ ಕೊಟ್ಟಿದ್ದು ಸಪೋರ್ಟು, ಆ ಮಹತ್ವ ಏನದಲ್ಲ, ಆ ಮಹತ್ವ, ಅದರಿಂದ ನಾನು ಈಗ ಏನಿದ್ದೀನಿ ಅದು. ಸೊ ನಾನೊಂದೇ ಅಲ್ಲ, ಎಷ್ಟೋ ಸ್ಟೂಡೆಂಟ್ಸು, ಎಷ್ಟೋ ಹುಡುಗರಿಗೆ ನೀವು ಭಾಳನ್ನು ರೂಪಿಸಿಕೊಟ್ಟಿದ್ದೀರಾ. ಇವತ್ತಾದರೂ ನಾ ಎಲ್ಲೇ ಹೋದರೂ ನನ್ನ ಐಡೆಂಟಿಫೈ ಮಾಡೋದು, ನನ್ನ ಗುರುತಿಸೋದು ಆಲೂರು ಸರ್ ಮಗ ಅಂತಂದು. ತುಂಬ ವೆರಿ ಫ್ಯೂ ಆಗಿದೆ ನನ್ನ ಫ್ರೆಂಡ್ಸ್, ಅದೆಲ್ಲ ಬಿಟ್ಟರೆ ಬೇರೆ ಎಲ್ಲೇ ಹೋದರೂ ನಾನು ಹೇಳೋದು ಆಲೂರು ಸರ್ ಮಗ ಅಂತಂದು. ತುಂಬ ಪ್ರೌಡ್ ಅನಿಸ್ತದೆ. ನಿಮ್ಮದು ಆ ಸಪೋರ್ಟ್ ನೇಚರು, ನಿಮ್ಮ ಒಂದು ನಿರಾಳ ಭಾವದಿಂದ ಎಲ್ಲರಿಗೂ ಇನ್ನೂ ನೆನಪಿದೆ ನನಗೆ. ನೀವೊಬ್ಬರೇ ಟೀಚರ್ ಕುಕ್ನೂರಲ್ಲಿ ಫ್ರೀ ಹೇಳ್ಕೊಡ್ತಿದ್ರಿ ಟ್ಯೂಷನ್, ಜಾಮೆಟ್ರಿ. ಅದು ನನ್ನ ಸ್ಟೂಡೆಂಟ್, ನನ್ನ ಫ್ರೆಂಡ್ಸಿಗೆಲ್ಲ. ಆಮೇಲೆ ಹಾಗೆ ಸಪೋರ್ಟ್ ನಮ್ಮ ಅಮ್ಮಂದು, ಆಕೆ ಸಹನೆ, ಅಪ್ಪ ಆಕಿದ ಪೇಷನ್ಸ್ ಯಾರಿಗೂ ಬರೋಲ್ಲ. ನಿಮ್ಮಿಬ್ಬರು ಆಶೀರ್ವಾದದಿಂದ ಇವತ್ತು ನಾವೇನೇ ಇದ್ದರು, ನಾನು, ಅನಿತಾ, ಪ್ರಿಯಾ, ಮಾಮ, ಮೊಮ್ಮಕ್ಕಳು, ನಾವು ಎಷ್ಟೇ ಆರಾಮಿದ್ರು ಅದೆಲ್ಲ ನಿಮ್ಮ ಆಶೀರ್ವಾದ ಅದು. ಸೊ ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಮಸ್ಕಾರ ಮಾಡ್ತೀನಿ. ಆಮೇಲೆ ಅಗೇನ್ ಐ ವಿಶ್ ಯು ಹ್ಯಾಪಿಯೆಸ್ಟ್ 50th ಆ್ಯನಿವರ್ಸರಿ. ಸೊ ಈಗ ಪ್ರಿಯಾ ಮಾತಾಡ್ತಾರೆ ಒಂದು 4 ಶಬ್ದ. ಹಲೋ ಅಪ್ಪಾಜಿ ಅಮ್ಮ, ನಿಮಗೆ 50ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನಾನು ಇಲ್ಲಿಂದ ನಿಮಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವಾಗಲೂ. ನಿಮ್ಮ ಈ 50 ವರ್ಷದ ದಾಂಪತ್ಯದ ಜೀವನ ನಮಗೆಲ್ಲರಿಗೂ ಪ್ರೇರಣೆ ಮತ್ತು ಮಾರ್ಗದರ್ಶನ ಎರಡೂ ಕೂಡ. ನಿಮ್ಮಿಬ್ಬರಿಂದ ಕಲಿಬೇಕಾದದ್ದು ಭಾಳ ಅದ ಇನ್ನು. ಆದರೆ ಮೇನ್ ನಿಮ್ಮೊಳಗಿಂದ ಅಗ್ದಿ ಹೇಳ್ಕೊಳ್ಳುವಂಥ ಗುಣ ಅಂದ್ರೆ ಅಮ್ಮ, ನಿಮ್ಮಲ್ಲಿರುವ ಸಹನೆ. ಆ ಸಹನೆ ಒಳಗೊಂದು ಸ್ವಲ್ಪ ಆದರೂ ನಂಗೆ ಬರಲಿ ಅಂತ ದಿನ ಅನ್ಕೋತೀನಿ. ಆ್ಯಂಡ್ ಅಪ್ಪಾಜಿ, ನಿಮ್ಮದು ವಿಶಾಲ ಮನೋಭಾವ, ಎಲ್ಲರೂ ನನ್ನವರು ಅನ್ನುವಂಥ ಮನೋಭಾವ. ಸೊ ಇದಲ್ಲದೇನು ಇನ್ನೂ ಕಲಿಬೇಕಾಗಿದ್ದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದ್ದು ಭಾಳ ಅದ ನಿಮ್ಮಿಬ್ಬರನ್ನು ನೋಡಿ. ಅದಕ್ಕಾಗಿಯೇ ನಿಮ್ಮ ಈ ಜೀವನದ ಒಂದು ನಮಗೆ ಪ್ರೇರಣೆ, ಅದು ನೀವು ನಡೆದು ಬಂದ ದಾರಿ ನಮಗೊಂದು ಪ್ರೇರಣೆ. ಈ ನಿಮ್ಮ 50 ವರ್ಷದ ಸುವರ್ಣ ಮಹೋತ್ಸವ ನಾವು ಎಲ್ಲರೂ ಕೂಡಿ, ಹೆಂಗೆ ಇವ್ರು ಹೇಳಿದ್ರಲ್ಲ, ಈಗ ಎಲ್ಲರೂ ಕೂಡಿ ಭಾಳ ಚಂದ ಸಂಭ್ರಮಿಸ್ಕೊಂಡು ಮತ್ತೆಲ್ಲರೂ ಕೂಡ್ಕೊಂಡು ಆಚರಿಸ್ಬೇಕಂತ ಮಾಡಿದ್ವಿ. ಬಟ್ ಕಾರಣಾಂತರಗಳೆಲ್ಲರಿಗೂ ಗೊತ್ತೇ ಅವ, ಈ ಗ್ಲೋಬಲ್ ಪ್ಯಾಂಡಮಿಕ್ಕು ಆಗಲಿಲ್ಲ. ಆದರೂ ಮತ್ತೆ ದೇವ್ರ ಅನುಕೂಲ ಮಾಡಿಕೊಟ್ರೆ ಮುಂದಿನ ವರ್ಷದಲ್ಲಿ ಮತ್ತೆಲ್ಲರೂ ಕೂಡಿ ಆಚರಿಸೋಣಂತ.
ಈ ಸಂದರ್ಭದಾಗ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ನಿಮ್ಮ ಬಗ್ಗೆ ಹಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಭಾಳ ಯೋಚನೆ ಮಾಡಿದೆ. ಅದಕ್ಕೆ ಶಬ್ದಗಳು ಹೊರಡ್ತಿಲ್ಲ. ಭಾಳಷ್ಟು ಮನಸ್ಸಿನಲ್ಲಿ ಭಾವನೆಗಳವ. ಬಟ್ ನೀವು ನಿಮ್ಮ ಕುಟುಂಬದ ಒಂದು ಅವಿಭಾಜ್ಯವಾದ ಅಂಗ ಅಂತ ನಾನು ಹೆಂಗೆ ನಿಮ್ಮೊಳಗೆ ಒಂದು ಮಾಡ್ಕೊಂಡ್ಬಿಟ್ರಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಸೊಸೆಯಾಗಿ ಬಂದೇನೋ ಮಗಳಾಗ್ಬಿಟ್ಟೀನಿ ಅಂತ ಅನ್ಕೊಂಡ್ಬಿಟ್ಟೀನಿ. ನೀವು ಮಗಳಗತೆನೇ ನನಗೆ ಒಂದು ಮಾಡಿಸ್ಕೊಂಡ್ಬಿಟ್ಟಿರಿ ಅದ್ರೊಳಗೆ. ಮತ್ತು ಇನ್ನೂ ಏನಂತಂದ್ರೆ ನೀವು ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಇನ್ ಲಾಸ್ ಲೈಕ್ ಯು. ನೀವು ನನ್ನ ಅತ್ತೆ ಮಾವ ಆಗಿದ್ದು ನನ್ನ ಭಾಗ್ಯನೇ ಸರಿ. ಮತ್ತು ಈಗ ಇವತ್ತಿನ ಏಕ್ದಮ್ ಪ್ರಚಲಿತ ಶಬ್ದ ವರ್ಚುವಲ್ ಏನು ಸೆಲಿಬ್ರೇಷನ್ ಅದಲ್ಲ, ಅದು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಮಾಡೀವಿ ನಿಮ್ಮ ಈ ಮಹೋತ್ಸವಕ್ಕೆ. ಸೊ ಎಲ್ಲರೂ ಕೂಡ ಇದನ್ನು ಸಂಭ್ರಮಿಸೋಣಂತ ಒಂದು ಸ್ಮಾಲ್ ಸರ್ಪ್ರೈಸ್ ಅದ ನಿಮಗೆ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಅಳಿಯ ಎಲ್ಲರ ಕಡೆಯಿಂದ ಬಹುಶಃ ನೀವು ನೋಡಿ ಖುಷಿ ಪಡ್ತೀರಿ ಅಂತ ಅನ್ಕೊಂಡಿನಿ. ನೀವು ಇದನ್ನೆಲ್ಲ ನೋಡಿದ ಮೇಲೆ ನಾವು ಮತ್ತೆ ಮಾತಾಡೋಣಂತ. ನಿಮ್ಮ ಒಪಿನಿಯನ್ ಹೇಳಕತ್ರಿ. ಸೊ ಸಿ ಯು ಆಫ್ಟರ್ ದಿಸ್ ವಿಡಿಯೋ. ಓಕೆ, ಚಲೋ ಅದರ ಇವೆಂಟ್ ನೋಡ್ರಿ. ಇದನ್ನು ಇನ್ನೊಮ್ಮೆ ವಿಶ್ ಮಾಡ್ತೀವಿ. ಹೀಗೆ ಇದು ಗೋಲ್ಡನ್ ಜೂಬ್ಲಿ ಆಗ್ಯದ, ಡೈಮಂಡ್ ಜೂಬ್ಲಿ ಆಗಲಿ, 100 ವರ್ಷ ಆಗಲಿ. ಹೀಗೆ ದೇವರ ಅನುಗ್ರಹ ನಿಮ್ಮ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ. ಓಕೆ, ಹಿಂಗೆ ಸಂಭ್ರಮಿಸುವ ಈ ಎಲ್ಲ ಫಂಕ್ಷನ್ ಸಂಭ್ರಮಿಸುವ ಸಂಭ್ರಮ ಕೂಡ ನಮ್ಮದಾಗ್ಲಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹೀಗೆ ಮಾಡಿರ್ಲಿ. ಈ ಸದ್ಯ ಎಲ್ಲರೂ ಕೂಡ ವಿಡಿಯೋ ನೋಡಪ್ಪಾಜಿ. ಓಕೆ, ಸೊ ಹಿಯರ್ ಇಸ್ ಅ ಪ್ರೆಸೆಂಟೇಷನ್ ಫಾರ್ ಯು. ಅಪ್ಪಾಜಿ, ಹಲೋ ಅವ್ವ. ಹಲೋ ಮಾಮ, ಹಲೋ ಮಮ್ಮಿ. ಇವತ್ತು ನಿಮ್ಮ 50ನೇ ವರ್ಷದ ಮದುವೆ ಅನಿವರ್ಸರಿ. ನಮಗೆ ನಮ್ಮ ಜೀವನದಲ್ಲಿ ಇದು 25ನೇ ವರ್ಷದ ಅನಿವರ್ಸರಿ. ಇಬ್ಬರಿಗೂ ತುಂಬ ಸಂತೋಷದ ದಿವಸ ಇವತ್ತು. ನಾವಿಬ್ಬರು ಬಹಳ ಸಂತೋಷವಾಗಿ ನಿಮ್ಮ ಈ 50ನೇ ವರ್ಷದ ಮದುವೆ ಅನಿವರ್ಸರಿಯಲ್ಲಿ ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಅಪ್ಪಾಜಿ, ಅಮ್ಮ. ನಾವು ನಿಮ್ಮ ಹತ್ರ ಇದ್ದು ಈ ದಿನ ತುಂಬ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಆದರೆ ಪರಿಸ್ಥಿತಿ ಅನುಕೂಲವಿಲ್ಲ, ಎಲ್ಲ ದೇವರ ಇಚ್ಛೆ. ಆದರೂ ಈ ದಿನ ನಿಮಗೆ ತುಂಬ ಮಹತ್ವವಾದ ದಿನ. ಆದ್ದರಿಂದ ಈ ಒಂದು ಚಿಕ್ಕ ವಿಡಿಯೋ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ ಅಪ್ಪಾಜಿ, ಅತ್ತಮ್ಮ. ನೀವು ನನಗೆ ಈ ಬದುಕು ಕೊಡ್ತೀರಿ, ಈ ಸುಂದರವಾದ ಜೀವನ ಕೊಡ್ತೀರಿ. ಎಲ್ಲ ನಿಮ್ಮ ಕೃಪೆ. ಯಾವಾಗಲೂ ನನ್ನ ಕೈ ಹಿಡಿದು ನನ್ನ ನೆರಳಾಗಿ ನಿಂತೀರಿ. ಮುಂದೂ ನೀವು ಹೀಗೆ ನನ್ನ ಜೊತೆ ಇರಿ. ಮತ್ತು ನಿಮ್ಮ ಬಗ್ಗೆ ನಾನು ಹೇಳೋದು ಏನೇನೂ ಇಲ್ಲ, ಎಲ್ಲ ದೇವರ ಕೃಪೆ ಅಪ್ಪಾಜಿ. ನನಗೆ ನಿಮ್ಮಂಥ ತಂದೆ ತಾಯಿ ಸಿಗುವ ಭಾಗ್ಯ ಅತಿ ದೊಡ್ಡದು. ನಿಮ್ಮ ಮಗಳು ಅನಿತಾ. ಕುಟುಂಬದ ಬೇರುಗಳು 2 ಹೃದಯಗಳ ಪ್ರೀತಿಯಿಂದ ಪ್ರಾರಂಭವಾಗುತ್ತದೆ. Congratulations on 50 years of unforgettable moments to a happy couple on their golden anniversary. You are the grandparents that every kid wishes to have. You are the couple that every lover hopes to be. You are the pillar of our home who holds our family together like a mountain. May God bless your marriage with more love, care and good health. Once again, happy golden anniversary to the best grandparents ever. And at last, thanks for all the patience and sacrifice in keeping our family together. To the most wonderful persons in my life who love, pamper and fondle me. Happy golden anniversary, my lovely Ajja and Ajji. You are an epitome of love and patience. ನನಗೆ ಅಮ್ಮ ಅಪ್ಪನಕ್ಕಿಂತ ಹೆಚ್ಚು ನೀವು ಒಂದು ಇನ್ಸ್ಪಿರೇಷನ್. ನನ್ನ ಎಲ್ಲ ಬರ್ಡೇ ನೀವು ಇಬ್ಬರು ಕೂಡಿ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಮಾಡ್ತೀರಿ. ಯು ಗೈಸ್ ಆರ್ ನಥಿಂಗ್ ಲೆಸ್ ದೆನ್ ಎ ಟಾಮ್ ಆ್ಯಂಡ್ ಜೆರಿ ಕಾರ್ಟೂನ್. ವಿ ಎಂಜಾಯ್ ಸೀಯಿಂಗ್ ಯು ಲವ್ ಆ್ಯಂಡ್ ಫೈಟ್ ವಿತ್ ಈಚ್ ಅದರ್. Love you, miss you, bye. Wish you the happiest 50th anniversary. Wish you a happy anniversary. Hello ಅಜ್ಜ ಅಜ್ಜಿ, ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ನೀವು ಆಶೀರ್ವಾದ ಮಾಡಿ.
Happy anniversary. ಈಗ ನಿನ್ನ 50th anniversary. Also half a century. ಅಜ್ಜಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ 50th ಮ್ಯಾನೇಜರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಿಕ್ಕೆ ಇದು ಒಂದು ಹಾಡ ಮಾಡಿದ್ವಿ ನಾವು ಸಣ್ಣ. ಹೋಪ್ ಯು ಲೈಕ್ ಇಟ್. ನನಗೆ 50 ವರ್ಷ ಆಯಿತು. ಭಾಳ ಸಂತೋಷ. ಇನ್ನೇ ಅವರು ಮುಂದೆ ಹಿಂಗೆ ದೇವರು ಎಲ್ಲ ಹಿಂಗೆ ಇರಲಿ, ದೊಡ್ಡ ಆಶೀರ್ವಾದ ಅವ್ರಿಗೆ. ಮುಂದೇನ 75 80 ವರ್ಷದ್ದು ಎಲ್ಲ ಶಾಂತಿ ಮಾಡ್ಕೊಳ್ಳಿ. ದೇವರು ತೆಲುಗುಗಪ್ಪ ಏಕಪ್ಪ ಅವರಿಗೆ ಅಗದಿ ಸುಖದಿಂದ ಇರಲಿ, ದೊಡ್ಡ ಆಶೀರ್ವಾದ ಅವರಿಂದ. ಇನ್ನು ತಮಗೆ ಕೊಟ್ಟು ಲಗ್ನ ಮಾಡಿದೆ. ಲಗ್ನ ಆಗಿ 50 ವರ್ಷ ಆಯ್ತು. 50 ವರ್ಷದೊಳಗೆ ಆಕೆ ಎಲ್ಲ ಇಬ್ಬರು ಗಂಡ ಹೆಂಡತಿ ಬೇಕಾದಷ್ಟೆಲ್ಲ ಇದು ಅವ ಒಂದು ಮಾಸ್ತರ್ ಇದ್ದ. ಆ ಮಾಸ್ತರ್ ಪಗಾರು ಲಟ್ಟಿಗೆ ಆಗ್ತಿದ್ದಿಲ್ಲ. ಇಬ್ಬರು ಕೂಡ ಕಷ್ಟಪಟ್ಟು ನಮ್ಮ ಮಕ್ಕಳನ್ನೂ ಹಿಡಿದಾರೆ, ನನ್ನ ಇನ್ನೊಬ್ಬ ಮಗಳ ಮಕ್ಕಳನ್ನೂ ಹಿಡಿದಾರೆ. ಹಿಂಗೆ ಹಿಡಿದು ಮುಂದೆ ಬಂದು ಚಲೋ ಮನುಷ್ಯನಿಂದ ದೇವರು ಒಳ್ಳೆಯ ಮನಸ್ಸು ಇಬ್ಬರಿಗೂ ಕೊಟ್ಟಾನೆ. ಆ ಇದರಿಂದ ಅವರು ದೇವರು ಮುಂದೆ ತಂದರು. ಎಂಕಪ್ಪ ಯಲಬುರ್ಗಪ್ಪನ ಮೇಲೆ ಭಕ್ತಿನೂ ಭಾಳ. ಹೀಗಾಗಿ ಅವರು ತಮ್ಮ ಗುರಿ ಇದರಿಂದ ಮುಂದೆ ಬಂದಾರೆ. ಅದು ಅಗದಿ ಸಂತೋಷದ ಕೆಲಸ ಆಗಿದೆ. ಈಗ 50 ವರ್ಷ ಆಯಿತು. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನಮ್ಮ ಅಕ್ಕ ಶೋಭಾ ಬಂಡುಮ ಅವರ ಮದುವೆಯಾಗಿ 50 ವರ್ಷಗಳಾದವು. 50 ವರ್ಷದ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಡೇ ಆಚರಿಸೋಳಿಕ್ಕೆ ಅವರು ವಿಜೃಂಭಣೆಯಿಂದ ಆಚರಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅವ್ರು ಹೀಗೆ 50 ವರ್ಷದ್ದು 75 ವರ್ಷದ್ದು 100 ವರ್ಷದ್ದು ಆ್ಯನಿವರ್ಸರಿಯನ್ನು ಅವ್ರ ದೇವರ ಆಚರಿಸಲಿ ಅಂತ ಅವ್ರಿಗೆ ಆಚರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅವರಿಂದ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಇಲ್ಲಿಂದನೇ ಅವರ ಆಶೀರ್ವಾದ ತಗೊಳ್ತೀವಿ. ಬಂಡುಮ ಶೋಭಾ ಅವರು ಸಾಕಷ್ಟು ಎಲ್ಲ ದೃಷ್ಟಿಯಿಂದ ಎಲ್ಲರಿಗೂ ಮದತ್ ಮಾಡಿಕೊಂಡು ಎಲ್ಲರ ಜೊತೆಯಲ್ಲೂ ಅಗದಿ ಒಳ್ಳೆಯ ದೃಷ್ಟಿಯಿಂದ ಎಲ್ಲರ ರಿಲೇಷನ್ ಅಗದಿ ಸರಿಯಾಗಿ ಇಟ್ಕೊಂಡು ಎಲ್ಲರ ಜೊತೆಯಲ್ಲಿ ನಕ್ಕೋತ ಅವರು ಇದ್ದು ಅವರ ಆಯುಷ್ಯವನ್ನು ಇಲ್ಲಿವರೆಗೂ ಇದು ಮಾಡಿದ್ದಾರೆ. ಅವರು ಒಳ್ಳೆಯತನಕ್ಕೆ ಅವ್ರ ಇದಕ್ಕೆ ನಾವು ಎಷ್ಟು ಅವ್ರನ್ನ ನಾವು ಹೊಳಿದರೂ ಕಮ್ಮಿನೇ ಇರ್ತದೆ. ದೇವರು ಅವರಿಗೆ ಇನ್ನೂ ಎಲ್ಲ ದೃಷ್ಟಿಯಿಂದ ಒಳ್ಳೆಯದಾಗಲಿ ಅಂದ್ಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಿ ಅವರು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಂದ ನಾವು ಆಶೀರ್ವಾದ ಪಡಿತೀವಿ. ಶೋಭಾವಂಶ ಬಂಡುಮಮ್ಮ ಇಬ್ಬರದು 50ನೇ ವರ್ಷದ್ದು ಶುಭ ಹಾರೈಕೆ. ಅವ್ರದ್ದು 50ನೇ ವರ್ಷದ ಆ್ಯನಿವರ್ಸರಿ ಅವ್ರ ಮಗ ಸೊಸಿ
ಮಕ್ಕಳು ಎಲ್ಲರೂ ಮಾಡ್ಬೇಕಂತ ಭಾಳ ಆಸೆ ಪಟ್ಟಿದ್ರು. ಈ ಕೊರೋನಾ ಸಲುವಾಗಿ ಅವ್ರಿಗೆ ಸಾಧ್ಯತೆ ಆಗಲಿಲ್ಲ. ಇರಲಿ, ಎಲ್ಲರೂ ಕೂಡಿ ಇದೇ ರೀತಿಯಿಂದನೇ ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತೀವಿ. ಇಲ್ಲಿಂದನೇ ಅವರಿಗೆ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲಿಂದ ನಮಸ್ಕಾರ ಮಾಡ್ತೀವಿ. ಅವ್ರು ಅಲ್ಲಿಂದ ಆಶೀರ್ವಾದ ಮಾಡಲಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಶೋಭಾತ್ಯ ಬಂಡು ಮಾಮ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಂಡು ಮಾಮ ಶೋಭಾತ್ಯ. ಹಲೋ ಬಂಡೂರು ಮತ್ತು ಶೋಭಾ ಅವರೇ, ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಗ್ರ್ಯಾಂಡ್ ಸಕ್ಸಸ್ ಆಫ್ 50 years. ಈ ಸಂದರ್ಭದೊಳಗೆ ನಾನು ಹೇಳೋದಕ್ಕೆಂದರೆ ಇನ್ನೂ 50 ವರ್ಷಗಳವರೆಗೆ ನಿಮಗೆ ಆಯುರಾರೋಗ್ಯ ಮತ್ತು ಇನ್ನಷ್ಟು ಯಾವುದು ಧನ ಸಂಪತ್ತನ್ನು ಕೊಟ್ಟು ಭಗವಂತನ ಆಶೀರ್ವಾದ ತಗೊಂಡು ನೀವು ಪಡೆಯಿರಿ. ಮತ್ತು ನಿಮಗೆ ಈ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಮನೆಯವರು ನಿಮಗೆ ಸಿಗಲಿ ಅಂತಕೊಂಡು ನಾವು ಇಬ್ಬರು ಅಪೇಕ್ಷೆ ಮಾಡ್ತೇವೆ. ಹಲೋ ಬಂಡು ಮಾಮ, ಶೋಭಾ, ಏನ 50 ವರ್ಷದ್ದು ಗೋಲ್ಡನ್ ಜೂಬ್ಲಿ ಮಾಡ್ಕೊಳಕತ್ತೀರ? ನನಗೆ ಅನ್ಸಂಗಿಲ್ವಾ ನೀವು 50 ವರ್ಷ ಗೋಲ್ಡನ್ ಜೂಬ್ಲಿ ಮಾಡ್ಕೊಳಕತ್ತೀರಂತ. ಆದ್ರೆ 50 ವರ್ಷ ಆಗ್ಯದ, ನಂಬೇಬೇಕು. ಆದ್ರೆ ನನಗೆ ಮಾತ್ರ ಬಹಳ ಮಾಡಿರಿ ನೀವು. ನಾನು ಒಬ್ಬಳೇ ಅಲ್ಲ, ಆನಂದ, ವಿದ್ಯಾ, ನಮಗಲ್ದೆ ಮತ್ತು ನಮ್ಮ ಮಕ್ಕಳಿಗೂ ಮಾಡಿದ್ರಿ. ಆರ್ತಿ, ಸಮೀರ, ಸಂತೋಷ ಎಲ್ಲರಿಗೂ ಮಾಡೋದು ಅಷ್ಟು ಸರಳ ಅಲ್ಲವ. ಯಾಕಂದ್ರೆ ನೀ ಮಾಡ್ತಿ, ಅಕ್ಕೈತಿ, ಬ್ಲಡ್ ರಿಲೇಷನ್ ಅದ. ಆದ್ರೆ ಮಾಮ ಮಾಡೋದು ಬಹಳ ಆಶ್ಚರ್ಯಕರ. ಅವನು ಮಾಡ್ಯಾನ. ನಮಗ ಸ್ವಲ್ಪ ಸಿಟ್ಟಿನವ ಇದ್ದಾನ, ಸಿಟ್ಟು ಬರ್ತಿತ್ತು. ಆದ್ರ ಅಷ್ಟೇ ಪ್ರೀತಿ ಮಾಡ್ತಿದ್ದ. ಯಾವ ನಮಗೆ ಏನ್ ಬೇಕೋ ಅದು ಕೊಡ್ತಿದ್ದ, ಬಟ್ಟೆ ಬೇಕಂದ್ರೆ ತರ್ತಿದ್ದ, ಏನ್ ಬೇಕೋ ಅದು ಎಲ್ಲ ನಮಗ್ ಮಾಡ್ಯಾನ. ಜೀವನದಾಗ ಅವನಿಗೆ ನಾವು ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ ಅಷ್ಟು ನಮಗ್ ಮಾಡ್ಯಾನ, ಎಲ್ಲ ಫ್ಯಾಮಿಲಿಯವರಿಗೂ ಮಾಡ್ಯಾನ. ಆದ್ರೆ ಅವ್ರ ತಮ್ಮ ಅಣ್ತಮ್ಮಂದ್ರಿಗೂ ಮಾಡ್ಯಾನ. ಅವ್ರೆಲ್ಲ ಅಣ್ತಮ್ಮಂದ್ರ ಮಕ್ಕಳದ ಆಗಿಲ್ಲಂತ ಲಗ್ನ ಗಿಗ್ನ ಎಲ್ಲನೂ ಮಾಡ್ಯಾನ. ಆದ್ರೆ ಈಗ ಮುಂದೆ ನಿನಗ ಮಗ ಇಲ್ಲ ಅಂತ ಹಳಾಳ ಮಾಡ್ಕೋಬೇಡ. ಪ್ರಿಯಾ, ಅರುಣ ಬರ್ತಾರ. ನೆಕ್ಸ್ಟ್ ಮುಂದಿನ ಇನ್ನ 100 ವರ್ಷದಕ್ಕ ಅವ್ರು ಬಂದು ನಿನಗ ಗ್ರ್ಯಾಂಡ್ ಸಕ್ಸಸ್ ಮಾಡ್ತಾರ. ನಿನ್ನ ಮ್ಯಾರೇಜ್ ಆನಿವರ್ಸರಿ ಮಾಡ್ತಾರ. ಆತು, ಹ್ಯಾಪಿ. ನಾವು ಲಾಸ್ಟ್ ಹೇಳ್ತೀನಿ, ಹ್ಯಾಪಿ ಮ್ಯಾರಿಡ್ ಲೈಫ್, ಮ್ಯಾರೇಜ್ ಆನಿವರ್ಸರಿ. ಮತ್ತು ಶುಭ, ನಿಮ್ಮ 50 ವರ್ಷದ ದಾಂಪತ್ಯ ಜೀವನದ ಶುಭಾಶಯಗಳು. ದೇವರು ನಿಮ್ಮ ದಾಂಪತ್ಯ ಜೀವನ 100 ವರ್ಷ ಬಾಳಲಿ, ನಿಮಗೆ ಆರೋಗ್ಯ ಕೊಟ್ಟು, ಸುಖ ಶಾಂತಿ ಕೊಟ್ಟು, ನೆಮ್ಮದಿ ಕೊಟ್ಟು ಬಾಳಲಿ ಅಂತ ಕೇಳ್ಕೊತ. ಹಾಯ್ ಶೋಭಾ ಬಂಡೂರವರೇ, ಇವತ್ತು ಬಹಳ ವಿಶೇಷ ದಿನ. ಏನು ಅಂದರೆ ನಿಮ್ಮದು 50ನೇ ವರ್ಷದ ಮ್ಯಾರೇಜ್ ಆನಿವರ್ಸರಿ. 2ನೇದು ಅನಿತಾ ಮತ್ತು ಪ್ರವೀಣ್ ಅವ್ರದ್ದು ಆನಿವರ್ಸರಿ ಸಿಲ್ವರ್ ಜುಬ್ಲಿ. ಆಮೇಲೆ 3ನೇದು ನನ್ನ ಮಗ ಆನಂದಂದು ಬರ್ತ್ಡೇ. 4ನೇದು ಆಯುಷಿದು ಬರ್ತ್ಡೇ. ಇದು ಹಿಂಗಾಗಿ 4ದು ಎಲ್ಲ ಬಂದದ್ದಕ್ಕೆ ವಿಶೇಷ ಅನಿಸ್ಲಿಕ್ಕತ್ತದ. ನಿಮಗೆ 50ನೇ ವರ್ಷದ ಮದುವೆ ಸಮಾರಂಭದ ಶುಭಾಶಯಗಳನ್ನು ಹೇಳ್ತೀವಿ. ನಿಮಗೆ ಬಂಡೂರ ಅವ್ರಿಗೆ ದೇವರ ಆಯುರಾರೋಗ್ಯ, ಆಯುಷ್ಯ, ಸಿರಿ ಸಂಪತ್ತು ಎಲ್ಲ ಕೊಟ್ಟು ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. Wish you happy anniversary Bandu Mama and Shobha Moshi. Happy Golden Jubilee Day. Thank you. Bandu Mama, Shobha Moshi, happy 50th year of wedding anniversary. Hi Bandu Mama, Shobha Moshi. Wish you happy marriage anniversary day. It's a golden jubilee for the golden couple. Wish you happy marriage anniversary once again. Happy marriage anniversary Bandu Ravaja and Shobha ji. Wish you happy 50th marriage anniversary Bandu Mama and Shobha Moshi. Hey, happy anniversary. Happy 50th marriage anniversary day Bandu Mama and Shobha Moshi. ಶ್ರೀಯುತ ಮಂಡಾಚಾರ್ ವೇಣಾಚಾರ್ ಹಾಲೂರ್ ಹಾಗೂ ಅವರ ಶ್ರೀಮತಿಯವರಾದ ವಿಜಯಲಕ್ಷ್ಮಿ ಕಂಡಾಚಾರ್ ಹಾಲೂರ್ ಇವರ ಮದುವೆಯ 50ನೇ ಸಂವತ್ಸರದ ಸವಿನೆನಪಿಗಾಗಿ ಅವರ ಬಗ್ಗೆ ಕೆಲವು ಸವಿನೆನಪುಗಳನ್ನು ಈ ಮೂಲಕ ಸ್ಮರಣೆ ಮಾಡುವ ಮೂಲಕ
ಅವಕಾಶ ಒದಗಿಸಿಬಂದದು ಸಂತೋಷದ ವಿಷಯ. ನಾನು ಮತ್ತು ನನ್ನ ಶ್ರೀಮತಿ ರೂಪಾಯಿ ಇಬ್ಬರು ಕೂಡಿಕೊಂಡು ಕೆಲವು ಮರೆಯಲಾಗದ ಪ್ರಸಂಗಗಳನ್ನು ಈ ಮೂಲಕ ತಿಳಿಪಡಿಸುತ್ತಿದ್ದೇನೆ. ಒಂದು ಅರ್ಥದಲ್ಲಿ ಆಲೂರು ದಂಪತಿಗಳು ನನ್ನ ಮಡದಿಯ ಪುನರ್ಜನ್ಮ ಕೊಟ್ಟ ಪುಣ್ಯಜೀವಿಗಳು. ಅವರು ಕುಕ್ನೂರಿನಲ್ಲಿ ನನ್ನ ಮಡದಿಯ ಆರೋಗ್ಯದಲ್ಲಿ ಏರುಪೇರಾದಾಗ ನನ್ನನ್ನು ತುರ್ತಾಗಿ ಕರೆಸಿಕೊಂಡು ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ. ನನಗೆ ಮಾನಸಿಕ ಆರ್ಥಿಕ ಧೈರ್ಯ ತುಂಬಿದ ಮಹಾತ್ಮರು. ಅದರಂತೆ ನನ್ನ ಇಬ್ಬರು ಮಕ್ಕಳನ್ನು ಶಿಕ್ಷಣಕ್ಕೆ ಬುನಾದಿ ಹಾಕಿದ ಶ್ರೇಷ್ಠ ಶಿಕ್ಷಣ ತಜ್ಞರು. ಹೀಗೆ ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯ ಸಹಾಯ ಮಾಡುತ್ತಲಿದ್ದಾರೆ. ಅವರ 50 ವರ್ಷಗಳ ವೈವಾಹಿಕ ಜೀವನ ಸಾರ್ಥಕವಾಗಲಿ. ಇನ್ನೂ ಶ್ರೀಹರಿಯು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ನಮ್ಮಂಥ ನತದ್ರಷ್ಟರಿಗೆ ಮಾರ್ಗದರ್ಶಕರಾಗಲಿ ಎಂದು ನಾನು ಮತ್ತು ನನ್ನ ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳೊಂದಿಗೆ ಶೋಭಾ ರಮೇಶ್ ಹಾಗೂ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು. ನಿನ್ನ ಪರ್ಸನಲ್ ಹೇಳಿ ಸುಮ್ಮನೆ ಜನರಲ್ಲಿ ನಿನಗೆ ಅನಿಸಿದ್ದು ಅದು ಏನು? ಆಯ್ತಾ? ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಬಂಡು ಮಾಮ ಮತ್ತು ಶೋಭಾ ಮೋಶಿಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಮತ್ತು ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ನಿಮ್ಮಿಂದ ಭಾಳ ಕಲ್ತೀವಿ ನಾವು. ಮುಂದೆ ಭಾಳ ಕಲಿಯಷ್ಟು ಬಾಕಿ ಇದೆ. ಮತ್ತು ದೇವ್ರು ನಿಮಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಟ್ಟು ಖುಷಿಯಾಗಿರಲಿ ಅಂತ ಹಾರೈಸ್ತೀವಿ. ಆನಿವರ್ಸರಿ ಟು ಬಂಡು ಮಾಮ ಶೋಭಾಜಿ. ನಾನು ಯಾವಾಗಾರ ಕ್ರಿಕೆಟ್ ಗ್ರೌಂಡಿಗೆ ಹೋಗ್ತಿದ್ದೆ. ಮನೆ ಹತ್ರನೇ ಇತ್ತು, ಅಲ್ಲೇ ಸೈಡಿಗೆ ಒಂದು ಕ್ರಿಕೆಟ್ ಗ್ರೌಂಡ್ ಇತ್ತು, ಅಲ್ಲೇ ಹೋಗ್ತಿದ್ದೆ. ಎಲ್ಲ ಬ್ಯಾಡ್ಮಿಂಟನ್ ಎಲ್ಲ ಆಡಿ ಬರ್ತಿದ್ದೆ. ಹೋಗು ಮುಂದಾಗ ಸ್ವಲ್ಪ ನೀರ್ ಬೇಕಾದ್ರೆ ಅಲ್ಲಿ ಹೋಗಿ ಕುಡಿತಿದ್ದೆ. ಆ ಕುಡಿ ಮುಂದಾಗ ಅಲ್ಲೇ ಕೇಳ್ತಿದ್ರು ಅಜ್ಜಿ, ನಿಂಗೆ ಏನಾರ ಚುರುಮುರಿ ಬೇಕಾ, ಏನೋ ಅವಲಕ್ಕಿ ಬೇಕಾ ಅಂತ ಕೇಳ್ತಿದ್ರು. ನಾನ್ ಬೇಡ ಬೇಡ ಅಂತಿದ್ದೆ, ಫೋರ್ಸ್ ಮಾಡ್ತಿದ್ರು. ನಾನು ತಿನ್ ಬರ್ತಿದ್ದೆ ಅಲ್ಲೇ. ಆಮೇಲೆ ನಾಯಿ ಸ್ವಲ್ಪ ನಂಗೆ ಅಂಜಿಕಿ ಭಾಳ. ನಾಯಿ ಅಂದ್ರೆ ಅಲ್ಲೇ ನಾಯಿ ಬಂತಂದ್ರೆ ಅಲ್ಲೇ ಶೋಭಾ ಅಜ್ಜಿ ಮನಿಗೆ ಹೋಗ್ಬಿಡ್ತಿದ್ದೆ. ಅಲ್ಲೇ ಆರಾಮ್ ಇರ್ತಿತ್ತು. ಅದೇ ಹತ್ರ ಇತ್ತು ಮನಿ, ಹೆಂಗು ಅದಕ್ಕೆ ಹೋಗ್ತಿದ್ದೆ. ಇದಕ್ಕೆ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ಸ್. ಬಂಡೋಜ ಶೋಭಾಜ್ಜಿ ಸೇರ್ತಿದ್ರು. ದಿನ ನಾನು ಹೋಗ್ತಿದ್ದೆ, ದಿನ ಚುರುಮುರಿ ತಿಂತಿದ್ದೆ. ಅಲ್ಲೇ ಹಾಲು ಚುರುಮುರಿ ತಿಂತಿದ್ದೆ. ರಮೇಶ್ ಅಜ್ಜ ಪೇಪರ್ ಓದ್ತಿದ್ರು. Dear Shobhamma and Bandu Mama, wish you a very, very happy 50th marriage anniversary. Happy 50th wedding anniversary. Stay happy, stay healthy. Yo. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲೆಮ್ಮ ಎಂದು ಎಂದೆಂದು ಇರಲೆಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನಾವು ಕಣ್ಣು ಬಿಟ್ಟಾಗ ನೋಡಿದ್ದೆ ಅಂದರೆ ನಮ್ಮ ಅಕ್ಕ ಮತ್ತು ಬಂಡು ಮಾಮ ಅವರು. ಇವರ ಸರಳ ಸ್ವಭಾವ, ಬೆಟ್ಟದಷ್ಟು ಪ್ರೀತಿ, ಸಹಿಷ್ಣುತೆ, ಪರೋಪಕಾರ ಭಾವಗಳನ್ನು ನಾನು ಕಂಡಿದ್ದೆ ಇವರಿಂದ. ಸ್ವಾರ್ಥಮಯವಾದ ಈ ಜಗತ್ತಿನಲ್ಲಿ ತಾನು ತಮ್ಮದು ಎನ್ನದೆ ದೇಶಪಾಂಡೆ ಸಂಸಾರವನ್ನು ಗಡಿ ದಾಟಿಸಿದ ಕೀರ್ತಿ ಇವರದು.
ನಾನು 2 ಅಕ್ಷರವನ್ನು ಕಲಿತಿದ್ದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಅಕ್ಕ ಹಾಗೂ ಬಂಡು ಮಾಮ ಅವರು. ಇವರ ಬಗ್ಗೆ ಹೆಚ್ಚಿಗೆ ಏನಾದರೂ ಹೇಳಬೇಕೆಂದರೆ ಪದಗಳು ಸಾಲದು. ಶಬ್ದಕೋಶದಲ್ಲಿ ಶಬ್ದಗಳೇ ಇಲ್ಲವೇನೋ ಎನ್ನುವಂತೆ ನನಗೆ ಆಭಾಸವಾಗುತ್ತಿದೆ. 50 ವರ್ಷವಾಯಿತು ಮದುವೆಯಾಗಿ. 18,262 ದಿವಸಗಳಾದವು. 4,38,291 ಗಂಟೆಗಳಾದವು. 2 ಕೀರ್ತಿವಂತ ಮಕ್ಕಳು ಇವರಿಗೆ, 4 ಮುದ್ದಾದ ಮೊಮ್ಮಕ್ಕಳು. ಒಂದು ತುಂಬಿದ ಕುಟುಂಬಕ್ಕೆ ಭಗವಂತನು ಆಯುಷ್ಯ, ಆರೋಗ್ಯ, ಸಂಪತ್ತು ಇನ್ನೂ ಹೆಚ್ಚಿಗೆ ಕೊಟ್ಟು ಇವರ 75 ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಅಂದರೆ ಡೈಮಂಡ್ ಜುಬ್ಲಿ ನಾವೆಲ್ಲರೂ ನೋಡುವಂತಾಗಲಿ ಎಂದು ಹಾರೈಸುತ್ತಾ ಹ್ಯಾಪಿ ಗೋಲ್ಡನ್ ಜುಬ್ಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ. ನಮ್ಮ ಸನಿಹದ ಬಾಂಧವರಾದ ಶ್ರೀಮತಿ ಮತ್ತು ಶ್ರೀ ಬಿ ವಿ ಆಲೂರ್ ಅಂದರೆ ಬಂಡು ಮಾಮ ಇವರು ವಯೋಮಾನಕ್ಕನುಗುಣವಾಗಿ ಹಿರಿಯ ದಂಪತಿಗಳು. ಇವರು ತಮ್ಮ ದಾಂಪತ್ಯ ಜೀವನದ 50 ವರ್ಷಗಳನ್ನು ಪೂರೈಸುತ್ತಿರುವುದು ನಮಗೆಲ್ಲ ಬಹು ಸಂತಸದ ವಿಷಯ. ಅದಕ್ಕಾಗಿ ಇವರಿಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಇವರು ಸ್ವಭಾವ ಸಹಜವಾದ ಪರೋಪಕಾರಿ ಜೀವಿಗಳು. ತಮ್ಮ ಬಂಧುಗಳು, ಆಪ್ತೇಷ್ಟರುಗಳಿಗೆ ಉಪಕಾರ, ಸಹಾಯ ಸಹಕಾರಗಳನ್ನು ಮಾಡುವುದರಲ್ಲಿ ಮಾನಸಿಕ ಸಮಾಧಾನವನ್ನು ಕಂಡುಕೊಳ್ಳುವವರು. ಕುಕನೂರಿನಲ್ಲಿ ಬಹುಕಾಲ ತಮ್ಮ ಶಿಕ್ಷಕ ಜೀವನ ವೃತ್ತಿಯಲ್ಲಿರುವಾಗಲಂತೂ ತಮ್ಮ ಸನಿಹದ ಬಂಧುಗಳನ್ನೆಲ್ಲ ಮೇಲಿಂದ ಮೇಲೆ ರಜೆಯ ದಿನಗಳಲ್ಲಿ ತಮ್ಮ ಊರಿಗೆ ಕರೆಸಿಕೊಂಡು ಅನೇಕ ದಿವಸಗಳವರೆಗೆ ತುಂಬ ಹೃದಯದ ಆದರಾತಿಥ್ಯಗಳನ್ನು ಬಹು ಉತ್ಸಾಹದಿಂದ ಮಾಡುತ್ತಿದ್ದರು. ಆ ಸನ್ನಿವೇಶಗಳೆಲ್ಲ ಅವಿಸ್ಮರಣೀಯಗಳು. ಇವರು ಆಯೋಜಿಸಿದ ಸೀತಿಮನಿ ವೆಂಕಟೇಶ ದೇವರ, ಆಲೂರು ಪ್ರಾಣದೇವರ ಆರಾಧನಾ ಸಮಾವೇಶಗಳಲ್ಲಿ ನಾವೆಲ್ಲ ಸೇರಿ ಭಕ್ತಿಯಿಂದ ಭಾಗವಹಿಸಿದ ಹಾಗೂ ಈ ತರಹದ ಇನ್ನೂ ಅನೇಕ ಸನ್ನಿವೇಶಗಳೆಲ್ಲವುಗಳು ಚಿರಸ್ಮರಣೀಯಗಳೇ. ಇವರು ತಮ್ಮ ಮಕ್ಕಳು ಮೊಮ್ಮಕ್ಕಳುಗಳನ್ನೊಳಗೊಂಡ ಆಂತರಿಕ ಆತ್ಮೀಯ ಪರಿವಾರ, ಬಂಧು ಬಾಂಧವರು, ಆಪ್ತೇಷ್ಟರುಗಳಿಂದ ಕೂಡಿಕೊಂಡು ತಮ್ಮ ಪೂರ್ಣ ಆಯುರ್ಮಾನ ಪರ್ಯಂತ ದಾಂಪತ್ಯ ಜೀವನದ ಆನಂದವನ್ನು ಅನುಭವಿಸುವಂತಾಗಲಿ ಎಂದು ಶ್ರೀ ಹರಿವಾಯು ಗುರುಗಳನ್ನು ನಾವೆಲ್ಲ ಪ್ರಾರ್ಥಿಸೋಣ. ಹ್ಯಾಪಿ ಮ್ಯಾರೇಜ್ 50th anniversary ಶೋಭಾ ಅಜ್ಜಿ, ಬಂಡು ಅಜ್ಜ. ಹಾಯ್ ಶೋಭಾಮಶಿ, ಬಂಡು ಮಾಮ, ಹ್ಯಾಪಿ 50ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಶೋಭಾಮಶಿ ಬಂಡು ಮಾಮ ಅಂದ್ರೆ ನಮಗೆ ನೆನಪಾಗೋದು ಕುಕ್ನೂರ್ನಾಗ ನಮ್ದು ವೆಕೇಶನ್ ಬಂದ್ರೆ ನಾವು ವೇಟ್ ಮಾಡ್ತಿದ್ವಿ ಯಾವಾಗ ಕುಕ್ನೂರ್ಗೆ ಹೋಗ್ಬೇಕಂತೇಳಿ. ಸೊ ಮ್ಯಾಕ್ಸಿಮಮ್ ನಮ್ಮ ಚೈಲ್ಡ್ಹುಡ್ ಕಳೆದದ್ದು ಕುಕ್ನೂರ್ನಾಗ. ಆ ಕುಕ್ನೂರ್ನಾಗ ಕಳೆದಂಥ ದಿನಗಳು ಇನ್ನೂ ಹಚ್ಚ ಹಸಿರಾಗಿ ನಮ್ಗೆಲ್ಲರೂ ಆಲ್ ದೇಶಪಾಂಡೆ ಫ್ಯಾಮಿಲಿ ಒಳಗೆಲ್ಲ ನೆನಪದ. ಸೊ ಇನ್ನೂ ಹೇಳ್ಬೇಕಂದ್ರೆ ಭಾಳ ಅದ. ಸೊ ಎಲ್ಲ ನಿಮ್ಮ ಇಬ್ಬರು ಆಶೀರ್ವಾದ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರ ಮೇಲೂ ಇರಲಿ. ಆ್ಯಂಡ್ ಮತ್ತು ಹಿಂಗೆ ಇನ್ನು 75th anniversary ಹಿಂಗೆ ಸೆಲೆಬ್ರೇಟ್ ಮಾಡೋಣ, ಇನ್ನೂ ಗ್ರ್ಯಾಂಡಾಗಿ ಮಾಡೋಣ. ನಮಸ್ಕಾರ. ನಮಸ್ಕಾರ. ಶೋಭಾಮಶಿ ಮತ್ತು ಬಂಡು ಮಾಮಗ ಈ ವಿಶೇಷ ಸಂದರ್ಭದಲ್ಲಿ ಮದುವೆಯ ಒಂದು 50ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಬ್ಬರಿಗೂ. ನಿಮಗೆ ದೇವರು ಇನ್ನೂ ಹೆಚ್ಚಿನ ಆಯುಸ್ಸು
ಆರೋಗ್ಯ ಮತ್ತು ಸಂತೃಪ್ತಿಯನ್ನು ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮತ್ತು ನಿಮ್ಮ ಆಶೀರ್ವಾದ ಇದೇ ರೀತಿ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಇದೇ ರೀತಿ ಇರಲಿ. ಮತ್ತು ಇದೇ ರೀತಿ ವಿಶೇಷ ನಾವು ಸಮಾರಂಭಗಳನ್ನು ಆಚರಿಸ್ಕೊಳ್ಳೋಣ ಅಂತೇಳಿ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಸಂದರ್ಭದಲ್ಲಿ ಒಂದು ಹಾಡು ನೆನಪಾಗಲಿಲ್ಲ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. On this joyous and auspicious occasion of the 50th anniversary of our beloved Bandu Mama and Shobha Moshi, I just want to share a couple of things. Our childhood is very special. It is filled with joyous and wonderful moments, mainly because of Bandu Mama, Shobha Moshi, and the time we spent at Kukunuru. Now, we used to be very excited to go to Kukunur. ನಾವು ಅದೇ ಹಾದಿ ಕಾಯ್ತಿದ್ವಿ. ನಮ್ದು ಎಕ್ಸಾಮ್ಸ್ ಮುಗಿಯೋದೇ ತಡ. ನಾವು ಯಾವಾಗ ಕುಕ್ನೂರ್ಗೆ ಹೋಗಿವಿ ಅಮ್ಮಗೆ ಅದೇ ಕೇಳ್ತಿದ್ವಿ, ಅಮ್ಮ ಕುಕ್ನೂರ್ಗೆ ಯಾವಾಗ ಹೋಗುದ ಅಂತ ಹೇಳಿ ಎಕ್ಸಾಮ್ ಮುಗಿಯೋದಕ್ಕೇ ಕೇಳ್ತಿದ್ವಿ. ನಾವು ಹೋಗೋದಕ್ಕೇ ನಮಗೆ ಬಂಡು ಅಮ್ಮ ನಮಗೊಂದು ಸ್ಮಾಲ್ ಒಂದು ಮಿನಿ ಟೂತ್ ಬ್ರಷು, ನಮಗೆ ಬಿಸ್ಕಿಟ್ಸು, ಸ್ನ್ಯಾಕ್ಸು ಎಲ್ಲ ಥರದ್ದು ನಮ್ಗೆ ಏನೇನು ಲೈಕ್ ಆಗ್ತಿತ್ತು ಎಲ್ಲ ತಂದಿಟ್ಟಿರ್ತಿದ್ರು. ಶೋಭಾ ಮೋಶಿ ನಮ್ಗೆ ಏನೇನು ಸೇರ್ತದೋ ಎಲ್ಲ ಅದನ್ನು ಅಡುಗೆ ಮಾಡಿ ನಮ್ಗೆ ಫಸ್ಟ್ ಕ್ಲಾಸ್ ಹಾಕ್ತಿದ್ಲು. ಸೊ ಅದು ನಮ್ಗೆ ಐ ಆಮ್ ಗೋಯಿಂಗ್ ಟು ಚೆರಿಶ್ ದೋಸ್ ಮೂಮೆಂಟ್ಸ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಆಮೇಲೆ ಅವರು ನಮಗೀಗ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಅಜ್ಜಿಗೆ ಬಿಟ್ಟರೆ ಈಗ ನಮ್ಗೆ ಹಿರಿಯರು ಅಂತಂದ್ರೆ ನಮ್ಗೆ ಬಂಡು ಮಾಮ ಮತ್ತು ಶೋಭಾ ಮೋಶಿ ಅವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾವಾಗಲೂ ನಮ್ಗೆ ಅವ್ರ ಜೊತೆಗೇ ಇರ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಅವ್ರಿಗೆ ಮನದೊಳಗರೆ ನೆನಿಲಿಕ್ಕೆ ದಿನ ನಾ ಪ್ರಯತ್ನ ಮಾಡ್ತೀನಿ. ಆಮೇಲೆ ಟುಡೇ ವಿ ಆರ್ ಒನ್ ಬಿಗ್ ಯುನೈಟೆಡ್ ಫ್ಯಾಮಿಲಿ. ದಟ್ ಈಸ್ ಬಿಕಾಸ್ ಆಫ್ ಅಜ್ಜಿ, ಬಂಡು ಮಾಮ ಆ್ಯಂಡ್ ಶೋಭಾ ಮೋಶಿ. ಆ್ಯಂಡ್ ಐ ವಾಂಟ್ ಟು ವಿಶ್ ಬೋತ್ ಆಫ್ ದೆಮ್ ಮೆನಿ ಮೋರ್ ಇಯರ್ಸ್ ಆಫ್ ಟುಗೆದರ್ನೆಸ್ ಆ್ಯಂಡ್ ಹ್ಯಾಪಿ 50th anniversary. ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹ್ಯಾಪಿ 50th ಮ್ಯಾರೇಜ್ ಆ್ಯನಿವರ್ಸರಿ ಶೋಭಾ ಮೋಶಿ ಆ್ಯಂಡ್ ಬಂಡು ಮಾಮ. ನಮಸ್ಕಾರ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಲೋ ರೀ ಬಂಡು ಮಾಮ, ನಮಸ್ಕಾರಗಳು. ಈ 50 ವರ್ಷಗಳ ದಾಂಪತ್ಯ ಜೀವನದ ವರ್ಷಾಚರಣೆಯ ಸಂದರ್ಭದಲ್ಲಿ ನನ್ನ ಮನದಲ್ಲಿರತಕ್ಕಂಥ 2 ಮಾತುಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಬಂಡು ಮಾಮ, ಇಂಥ ಸುದೀರ್ಘವಾಗಿರ್ತಕ್ಕಂಥ ಅವಧಿ ಭಗವಂತ ಕೊಟ್ಟಿರತಕ್ಕಂಥ ಅಮೋಘ ಒಂದು ಉಡುಗೊರೆ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಸರಳ, ನಿಮ್ಮ ಸ್ವಭಾವ, ಮಿತಭಾಷೆಗಳು, ಕಷ್ಟವನ್ನೇ ನುಂಗಿ ಸಂತೋಷವನ್ನು ಹೊಂದತಕ್ಕಂತಹ ನಿಮ್ಮ ಈ ರೀತಿಯ ಜೀವನದಿಂದ ಭಗವಂತ ಇಂಥ ಒಂದು ಸಂದರ್ಭವನ್ನು ನಿಮಗೆ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಮಗೂ 2 ಮಾತುಗಳಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಅದು ನನ್ನ ಭಾಗ್ಯ. ನಿಜವಾಗಲೂ ಒಂದು ದೃಷ್ಟಿಯಿಂದ ಬಂಡು ಮಾಮ, ನಾವು ನೀವು ಬೀಗರು ಅಂತ ಅನಿಸೇ ಇಲ್ಲ. ನೀವು ಒಳ್ಳೆಯ ನನಗೆ ಆತ್ಮೀಯ ಬಂಧು ಮಿತ್ರರಂತೆ ಇದ್ದೀರಿ. ಇಂತಹ ಒಂದು ಸಂದರ್ಭದಲ್ಲಿ ಭಗವಂತ ನಿಮಗೆ ಇನ್ನಷ್ಟು ನಿಮ್ಮಿಬ್ಬರಿಗೂ ಒಳ್ಳೆಯದನ್ನು, ಆಯುರಾರೋಗ್ಯವನ್ನು ಕೊಟ್ಟು ಸದಾಕಾಲ ನಿಮ್ಮನ್ನು ಕಾಪಾಡಲಿ, ರಕ್ಷಿಸಲಿ ಅಂತ ನಾನು ಮತ್ತು ನನ್ನ ಧರ್ಮಪತ್ನಿ ಪ್ರೇಮ ಓಂಕಾರಿಯವರು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಇಂಥ ಸಂದರ್ಭ ಇನ್ನೂ ಅನೇಕ ವರ್ಷಗಳು ಬರಲಿ, ಆವಾಗ ನಮಗೂ 1-2 ಮಾತನಾಡತಕ್ಕಂಥ ಅವಕಾಶ ಸಿಗಲಿ ಅಂಥೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ನಿಮಗೆ ವಂದನೆಗಳು, ಶುಭಾಶಯಗಳು. ನಿಮ್ಮಿಬ್ಬರಿಗೂ ಶುಭಾಶಯಗಳು. ಈ 50 ವರ್ಷದ ದಾಂಪತ್ಯದ ಆದರ್ಶ ನಮಗೊಂದು ಅಪೂರ್ವವಾದ ಹರ್ಷ ತಂದುಕೊಟ್ಟಿದೆ ಅಂತ ಹೇಳ ಬಯಸ್ತೀನಿ. ವಿವಾಹ ವಾರ್ಷಿಕೋತ್ಸವಸ್ಯ ಶುಭಾಶಯಾಃ. ದೇವರ ಅನುಗ್ರಹದಿಂದ ಸಹಸ್ರಚಂದ್ರ ಶಾಂತಿಯೊಂದು ಆಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಎಲೆ ಹೊಂಬಿಸಿಲೆ ಎಲೆ ತಂಬೆನರೆ, ಇಂಥ ಜೋಡಿನ ಎಲ್ಲಾರ ನೋಡಿರ. ಎಲೆ ನೀರಿನೆಲೆ ಎಲೆ ಹಸಿರಸಿರೆ, ಇಂಥ ಜೋಡಿನ ಎಂದಾರ ಕಂಡಿರ. ನಿಮ್ಮಿಬ್ಬರಿಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಮಾಮ ಮತ್ತು ಮೌಶಿ ತಮ್ಮಿಬ್ಬರಿಗೂ 50ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು.
ನಿಮ್ಮ ಮದುವೆಯ ವಾರ್ಷಿಕೋತ್ಸವ ನಿಮ್ಮ ಜೀವನದ 2,000ಕ್ಕಿಂತ ಹೆಚ್ಚಿನ ವಾರಗಳ ಜೊತೆ, 18,000ಕ್ಕಿಂತ ಹೆಚ್ಚಿನ ದಿನಗಳ ಸಿಹಿ ಕಥೆ, 4 ಲಕ್ಷಕ್ಕಿಂತ ಹೆಚ್ಚಿನ ತಾಸುಗಳ ಪ್ರೀತಿಯ ನಂಟು, ಒಂದು ಸುಂದರವಾದ ಪರಿವಾರದ ಗಂಟು, 1000 ನಗು, ಎಣಿಸಲಾಗದ ಸಂತೋಷದ ಸವಿನೆನಪು, 1 ಮಾಸದ ಸುಂದರ ಪ್ರೀತಿಯ ಕಂಪು. ನಿಮ್ಮ ದಾಂಪತ್ಯ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ. ನಿಮ್ಮ ದಾಂಪತ್ಯ ಜೀವನ 100 ವರುಷಗಳ ಕಾಲ ಚಿರವಾಗಿರಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ನಿಮಗೆ 50ನೇ ವರ್ಷದ ವಿವಾಹೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಆನಿವರ್ಸರಿ ಅಜ್ಜ ಅಜ್ಜಿ. ಹ್ಯಾಪಿ ಆನಿವರ್ಸರಿ ಅಜ್ಜ ಅಜ್ಜಿ. ಹಲೋ ಬಂಡು, ನಿಮ್ಮಿಬ್ಬರ ದಾಂಪತ್ಯ ಜೀವನ ಅರ್ಧಶತಮಾನಗಳ ಕಾಲ ಎಲ್ಲ ಕಷ್ಟ ಸುಖಗಳಲ್ಲಿ ಸಹಭಾಗಿಗಳಾಗಿ ಸಾರ್ಥಕ ಜೀವನವನ್ನು ನಡೆಸಿದ್ದೀರಿ. ನಿಮ್ಮನ್ನು ನಿಮ್ಮಿಬ್ಬರನ್ನು ಸುಮಾರು 38 ವರ್ಷಗಳ ಕಾಲ ಬಹಳ ಹತ್ತಿರದಿಂದ ನೋಡಿದ್ದೇವೆ. ಇಬ್ಬರು ಅನ್ಯೋನ್ಯವಾಗಿ ಸಹಜೀವನವನ್ನು ಸಹೋದ್ಯೋಗಿಗಳಾಗಿಯೂ ಕಾಲ ಕಳೆದಿದ್ದೇವೆ. ಇತ್ತೀಚೆಗೆ ಕಾಲಕ್ರಮೇಣದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸವಾಗಿದ್ದರೂ ಅದೇ ಸ್ನೇಹ ವಿಶ್ವಾಸವಿದೆ. ನಿಮ್ಮ ದಾಂಪತ್ಯ ಜೀವನ ಶತಾಯುಷಗಳಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವೆ. Pandu Kaka, Shobu Kaku, wishing you very happy wedding anniversary, 50th wedding anniversary. Pandu Kaka, ನನಗೆ ನಿಮ್ಮದು ಭಾಳ ನೆನಪಾಗೋದು ಗುರುಕುಲದ ದಿನಗಳು. ಅಪ್ಪಾಜಿ ನೀವು ಸ್ಕೂಲಿಗೆ ಹೋಗ್ತಿದ್ದ ದಿನಗಳು. ನಮ್ಗೆ ನೀವು 8th and 9th ಮ್ಯಾಥ್ಸ್ ಸೈನ್ಸ್ ಹೇಳ್ತಿದ್ರಿ. ಆಮೇಲೆ ನನಗೆ ಮನ್ಯಾಗ ಟ್ಯೂಷನ್ ಹೇಳ್ತಿದ್ರಿ. ಕೇಳೋ ಎಲ್ಲ ಕ್ವಶನ್ಗೆ ಸಮಾಧಾನದಿಂದ ಆನ್ಸರ್ ಮಾಡ್ತಿದ್ರಿ. ಶೋಭಕಾಕು, ನನಗೆ ನಿಮ್ಮದು ಭಾಳ ನೆನಪಾಗೋದು ಮಮ್ಮಿ ನೀವು ಸಂಜೆಗೆ ಕುಕ್ನೂರಾಗಿದ್ದಾಗ ಮಲ್ಲಿಕಾರ್ಜುನ ಥಿಯೇಟ್ರಿಗೆ ಪಿಕ್ಚರಿಗೆ ಹೋಗ್ತಿದ್ದದ್ದು ನೆನಪಾಗ್ತಿತ್ತು. ನಾನು ಜೊತೆಗೆ ಬರ್ತಿದ್ದೆ ಒಂದೊಂದು ಸತಿ, ಅದು ಭಾಳ ನೆನಪಾಗ್ತದೆ ನನಗೆ. ಹಿಂಗೆ ನೀವು 75 ಇಯರ್ಸ್ದು ಸೆಲೆಬ್ರೇಟ್ ಮಾಡೋಂಗಾಗಲಿ, 100 ಇಯರ್ಸ್ ಸೆಲೆಬ್ರೇಟ್ ಮಾಡೋಂಗಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಶೋಭು ಕಾಕು, ಬಂಡು ಕಾಕ. ವಿಶ್ ಯು ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 50 ಇಯರ್ಸ್ ದಾಂಪತ್ಯದಲ್ಲಿ ರೀಚ್ ಆಗೋದು ಒಂದು ದೊಡ್ಡ ಮೈಲ್ ಸ್ಟೋನ್. ಸೊ ಇವತ್ತು ಆ ಸಮಾರಂಭಕ್ಕೆ ನಮ್ಮೆಲ್ಲರ ಶುಭಾಶಯಗಳು ನಿಮಗೆ. ನೀವು ಎಲ್ಲರ ಮನಸ್ಸನ್ನು ಪ್ರೀತಿ ಅಂತಃಕರಣದಿಂದ ಗೆದ್ದಿದ್ದೀರಿ. ಸೊ ಇದೇ ಪ್ರೀತಿ, ಅಂತಃಕರಣ, ವಿಶ್ವಾಸ ನಮ್ಮ ಮೇಲೆಲ್ಲ ಇರಲಿ. ಆ ದೇವರಲ್ಲಿ ನಿಮಗೆ ಒಳ್ಳೆ ಆರೋಗ್ಯ, ಸಂತೋಷ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀವಿ ಇವತ್ತಿನ ದಿವಸ. ನಮಸ್ಕಾರ. ಹ್ಯಾಪಿ ಆ್ಯನಿವರ್ಸರಿ ಶೋಭು ಕಾಕು, ಬಂಡು ಕಾಕ. ನೀವಂದ್ರೆ ನಮಗೆ ಭಾಳ ಇಷ್ಟ. ಟೇಕ್ ಕೇರ್. ಹಲೋ ಶೋಭು ಕಾಕು, ಬಂಡು ಕಾಕ. ವಿಶ್ ಯು ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮ 50ನೇ ಮದುವೆ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಆತ್ಮೀಯ ಬಂಡು ಮತ್ತು ಶೋಭಾರವರಿಗೆ, ನೀವು ಇಲ್ಲಿ ನಮ್ಮ ಕುಕ್ನೂರಿಗೆ ಬಂದು ಮೊದಲೇ ನಮ್ಮಲ್ಲೇ ಬಂದು ಎಲ್ಲ ರೀತಿಯನ್ನು ಇದ್ದುಕೊಂಡು ಇವತ್ತಿನವರೆಗೂ ಸಹಿತ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಎಲ್ಲ ಇದ್ದಂತೆ ಇದ್ದು ಇವತ್ತಿಗೂ ಸಹ ಅದೇ ರೀತಿಯಾಗಿ ನಾವು ನಡ್ಕೊಂಡು ಬಂದಿದ್ದೇವೆ. ಮುಂದೆ ಸಹಿತ ಇದೇ ರೀತಿಯಾಗಿ ನಡ್ಕೊಂಡು ಹೋಗೋಣ. ಈಗಾಗಲೇ ನನಗಂತೂ ರಿಟೈರ್ಡ್ ಆಗಿ 30 ವರ್ಷ ಆಯಿತು. ನಿಂದೇನಿದೆ ಈಗ ನಿನಗೂ ಸಹಿತ ಒಂದು ಎಲ್ಲ ರೀತಿಯಿಂದಲೂ ಸುಖ ಸೌಭಾಗ್ಯವನ್ನು ಕಾಣ್ತಾ ಇದ್ದೀಯಾ. ಅದಕ್ಕಾಗಿ ನಿನಗೆ ಇವತ್ತಿನ ದಿವಸ ಯಾವ ಸುವರ್ಣ ಮಹೋತ್ಸವ ಆಚರಿಸ್ಕೊಳ್ತಾ ಇದ್ದೀಯ, ಇದಕ್ಕೆ ಇದೇ ಒಂದು ಸಂದರ್ಭದೊಳಗೆ ಆ ಕುಲದೇವತೆಯಾದ ಮಹಾಮಾಯಾದೇವಿ ಮತ್ತು ನಿನಗೆ ಹೇಳಬೇಕಂತಂದರೆ ನಮ್ಮ ಅಪ್ಪ ಅವ್ವನ ಆಶೀರ್ವಾದ ಮೊದಲುಗೊಂಡು ನಿಮಗೆ ಸುಖವಾಗಿರಲಿ. ನಿಮಗೆ ಆ ದೇವಿ ಒಳ್ಳೆಯ ರೀತಿಯಿಂದ ಇಡಲಿ, ಗಂಡ ಹೆಂಡತಿರನ್ನ ಅಂತ ನಾನು ಈ ಸಮಯದೊಳಗೆ
ಇಚ್ಛೆ ಮಾಡ್ತಾ ಇದ್ದೇನೆ. ಅದರಂತೆ ನೀವು ಕೂಡ ಇರಿ ಅಂಥೇಳಿ ನಮ್ಮ ಪ್ರೀತಿಯ ಒಂದು ಆಶೀರ್ವಾದಗಳು. BV ಆಲೂರು ಗುರುಗಳಿಗೆ 50ನೇ ವರ್ಷದ ಮದುವೆ ಸಮಾರಂಭದ ಹಾರ್ದಿಕ ಶುಭಾಶಯಗಳು. ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ BV ಆಲೂರು ಸರ್ ಹಾಗೂ ಅವರ ಧರ್ಮಪತ್ನಿಯವರಿಗೆ ಮದುವೆಯಾಗಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಮಾರಂಭಕ್ಕೆ ನಮ್ಮ ಕೊಕ್ಕನೂರಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ತಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ನರಹರಿ ದೀಕ್ಷಿತ್ ಮತ್ತು ಶ್ರೀಮತಿ ಅಂಬೂಜಾ ದೀಕ್ಷಿತ್ ಅವರಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಎನಿಸುತ್ತದೆ. ಅದರ ಜೊತೆಗೆ ಜಗನ್ಮಾತೆ ಆಗಿರ್ತಕ್ಕಂಥ ಮಹಾಮಾಯಿ ತಮ್ಮ ಇವರೂರು ದಂಪತಿಗಳಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು 100 ವರ್ಷಗಳ ಕಾಲ ನಿರಂತರವಾಗಿ ಬಾಳುವಂತೆ ಅನುಗ್ರಹಿಸಲಿ ಅಂತ ಹೇಳಿ ಆ ಜಗನ್ಮಾತೆಯಾದ ಮಹಾಮಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. Namaskar Jaji, I Afzana. I Afzar Alam. We both wish you happy 50th marriage anniversary. Bye. ವೈವಾಹಿಕ ಜೀವನದ 50 ವಸಂತಗಳನ್ನು ಪೂರೈಸಿದ ತಮಗೆ ಹಾರ್ದಿಕ ಶುಭಾಶಯಗಳು. ಮೇ ಗಾಡ್ ಗ್ರ್ಯಾಂಟ್ ಯು ಲಾಂಗ್ ಲೈಫ್ ವಿತ್ ಪ್ರಾಸ್ಪರಸ್ ಫ್ಯೂಚರ್. ದೇವರು ನಿಮಗೆ ಒಳ್ಳೆಯದೇ ಮಾಡಲಿ. ಶ್ರೀ BV ಆಲೂರು ಸರ್ ಹಾಗೂ ಶ್ರೀಮತಿ ಶೋಭಾ ಮಾಮಿಯವರಿಗೆ ನಿಮ್ಮ ನಂದಾಳ ಶಿರಸಾಷ್ಟಾಂಗ ನಮಸ್ಕಾರಗಳು. 50ನೇ ವರ್ಷದ ನಿಮ್ಮ ಸುವರ್ಣ ಮಹೋತ್ಸವಕ್ಕೆ ನನ್ನ ಹಾಗೂ ನನ್ನ ಕುಟುಂಬದ ಹಾರ್ದಿಕ ಶುಭಾಶಯಗಳು. ಸಂಸಾರವೆಂಬ ಸಾಗರದಲ್ಲಿ, ದಾಂಪತ್ಯವೆಂಬ ನೌಕೆಯಲ್ಲಿ, ಜೀವನವೆಂಬ 7 ಬೀಳುಗಳ 50 ವಸಂತಗಳನ್ನು ಕ್ರಮಿಸಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ನಿಮ್ಮ ದಾಂಪತ್ಯ ಜೀವನವು ನಮ್ಮೆಲ್ಲರಿಗೂ ದಾರಿದೀಪವಾಗಿರಲಿ. ಈ ನಿಮ್ಮ ಮುಂದಿನ ದಾಂಪತ್ಯ ಜೀವನವು ಆನಂದದಿಂದ, ಆರೋಗ್ಯದಿಂದ ಸುಖಮಯವಾಗಿರಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮಸ್ಕಾರ. ಗಿಲೋಗಲ್ ಪರಿವಾರದಿಂದ 50ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಬಂಡು ಕಾಕ ಮತ್ತು ಶೋಭಾ ಕಾಕ ಅವ್ರದ್ದು 50 ಇಯರ್ಸ್ ಮುಗಿದು ಮ್ಯಾರೇಜ್ ಈ ಸತ್ತೆ. ಸೊ ನಮಗನ್ನಿಸ್ತದೆ ಮೊನ್ನೆ ಆಗಿದೆ ಮ್ಯಾರೇಜು. ಅವ್ರ ಲಗ್ನಕ್ಕೆ ಅಟೆಂಡ್ ಆಗಿದ್ದೆ. ಆಮೇಲೆ ಅವ್ರ ಲಗ್ನಕ್ಕಿಂತ ಮುಂಚೆ 8 ದಿನ ಮುಂಚೆ ಹೋಗಿ ಉಂಡಿ ಅವಲಕ್ಕಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದೆ. ಸೊ ಹಿಂಗೆ ಅನ್ಸಂಗೆ ಇಲ್ಲ 50 ವರ್ಷ ಆಗಿದೆ ಅಂತ ತಿಳ್ಕೊಂಡು ಮೊನ್ನೆ ಅನ್ನಿಸ್ತದೆ. ಮತ್ತು ಅವರಿಬ್ಬರು ಇಷ್ಟು ಚಲೋ ಎಲ್ಲರ ಜೋಡಿ ಹೊಂದ್ಕೊಂಡು, ಬಂಡು ಕಾಕ ಶೋಭಾ ಕಾಕ ಎಲ್ಲರ ಜೋಡಿ ಹೊಂದ್ಕೊಂಡು, ಎಲ್ಲ ರಿಲೇಟಿವ್ ಜೋಡಿ ಎಲ್ಲ ಫಂಕ್ಷನ್ಗೆ ಬಂದು ಎಲ್ಲರ ಜೋಡಿ ಮಾತಾಡಿಸಿ ಎಲ್ಲರ ಜೋಡಿ ಭಾಳ ಗಡ್ಬಡಿ ಇದ್ದಾರೆ. ಅದರಿಂದ ನಮ್ಗೆ ಯಾವಾಗಲೂ ಹಿಂಗೆ ಅನ್ನಿಸ್ತದೆ. ಅವ್ರ ಪೇರೆಂಟ್ಸ್ ಗತನೇ ನಮ್ಗೆ ಅನ್ನಿಸ್ತಾರೆ. ಯಾವಾಗ ಹಿಂಗೆ ನಮ್ಗೆ ಬೇರೆ ಅನಿಸೇ ಇಲ್ಲ. ಮತ್ತು ಎಲ್ಲರಿಗೂ ಬಂದು ಎಲ್ಲರ ಜೋಡಿ ಮಿಕ್ಸ್ ಆಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ, ಎಲ್ಲ ಫಂಕ್ಷನಿಗೆ ಬರ್ತಾರೆ. ಮತ್ತು ಯಾವಾಗಲೂ ನಾವು ಮಾತಾಡಿದಾಗೆಲ್ಲ ಎಷ್ಟು ಚೆಂದಾಗಿ ನಮಗೆಲ್ಲ ಮಾತಾಡಿ ಇದು ಮಾಡಿ ನಮ್ಗೆ ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಮಗೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. 50 ವರ್ಷ ಮ್ಯಾರೇಜ್ ಆಗಿದ್ದಕ್ಕೆ ಅವ್ರಿಗೆ ಲಾಂಗ್ ಲೈಫ್ ಸಲುವಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹೀಗೆ ಲಾಂಗ್ ಲೈಫ್ ಕೊಟ್ಟವ್ರು ನಮಗೆಲ್ಲರಿಗೂ ಆಶೀರ್ವಾದ ಕೊಡಬೇಕಂತ ತಿಳ್ಕೊಂಡು ನಾವು ಯಾವಾಗಲೂ ಶ್ರೀಹರಿಗೆ ಇದೇ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅವ್ರದ್ದು ಯಾವಾಗಲಾದರೂ ಅವ್ರದ್ದು ಆಶೀರ್ವಾದ ಮತ್ತು ಅವ್ರದ್ದು ಸದಿಚ್ಛಾ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮೆಲ್ಲ ಆಲೂರು ಫ್ಯಾಮಿಲಿ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ದಿನ ಬಯಸ್ತೀನಿ. Happy anniversary. Happy anniversary. Bandu Kaka and Shobha Kaku. All the best and have a long life. ಪ್ರೀತಿಯ ಬಂಡು ಕಾಕ ಮತ್ತು ಶೋಭಾ ಕಾಕು ಅವರಿಗೆ ತಮ್ಮ ವಿವಾಹದ ಸುವರ್ಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಹ್ಯಾಪಿ ಗೋಲ್ಡನ್ ಜುಬ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಂಡು ಕಾಕ ಶೋಭಾ ಕಾಕು. ಈ ಶೋದ ಸಂದರ್ಭದೊಳಗೆ ಬಂಡು ಕಾಕ ಮತ್ತು ಶೋಭಾ ಕಾಕು ಅವ್ರ ಬಗ್ಗೆ 2 ಮಾತಾಡ್ಬೇಕಂತೇಳಿ ನಂಗೆ ಅನಿಸ್ಲಿಕ್ಕೆ. ನಾ ಸಣ್ಣವಿದ್ದಾಗ ಪ್ರಾಥಮಿಕ ಶಿಕ್ಷಣ 1 ವರ್ಷ ಕುಕ್ನೂರೊಳಗೆ ನಂದಾತು. ಅದಾದಮೇಲೆ ಬ್ಯಾಸಗಿ ಸೂಟಿ ಒಳಗೆ ಬಿಟ್ಟಾಗಲೂ ಸದ್ಯಕ್ಕೆ ನಾನು ಕುಕ್ನೂರಿಗೆ ಹೋಗ್ತಿದ್ದೆ. ಹೀಗಾಗಿ ಬಂಡು ಕಾಕ ನನಗೆ ಸ್ವಲ್ಪ ಅಚ್ಚುಮೆಚ್ಚಿನ ಕಾಕ. ನಾವು ಅಲ್ಲೆಲ್ಲ ಹೋದಾಗ ಕುಕ್ನೂರೊಳಗೆ
ನಮ್ಗೆ ಮಿರ್ಚಿ ಬಜ್ಜಿ ಆಮೇಲೆ ನಮ್ಗೆ ಸೇರು ಎಲ್ಲ ಸಾಮಾನು ತಿನ್ನಿಸೋದೆಲ್ಲ ತಿನ್ನಿಸ್ತಿದ್ದ. ಮತ್ತು ವಾಪಸ್ ಬರ್ಬೇಕಾದ್ರೆ ನಮಗೆ ಹೊಸ ಡ್ರೆಸ್ಸು ಅರಿವಿಗಳೆಲ್ಲ ಕೊಡಿಸಿ ವಾಪಸ್ ಕಳಿಸ್ತಿದ್ದ. ಹೀಗಾಗಿ ನಮ್ಗೆ ಅವನ ಬಗ್ಗೆ ಭಾಳ ಒಂಥರ ಅಚ್ಚುಮೆಚ್ಚಿನ ಕಾಕ ಅವ ನಮ್ಗೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಶೋಭಾ ಕಾಕು ಮನ್ಯಾಗ ಎಲ್ಲ ಚಲೋ ಚಲೋ ಐಟಮ್ಸ್ಗಳೆಲ್ಲ ಮಾಡಿ ತಿನ್ನಿಸ್ತಿದ್ರು. ಹೀಗಾಗಿ ಹೋದಾಗ ವಾಪಸ್ ಬರಲಿಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ಕುಕ್ನೂರಿಂದ. ಬಂಡು ಕಾಕ ಒಬ್ಬ ಸ್ನೇಹಜೀವಿ. ಅವನಿಗೆ ಎಷ್ಟು ಗೆಳೆಯರಿದ್ದಾರೆ ಅಂತಂದ್ರೆ ಮೊದಲಿನಿಂದನೂ ನೋಡಿದಾಗ ಕುಕ್ನೂರೊಳಗೆ ನಮ್ಮ ಗೀತಾ ಪ್ರಭಾ ಲಗ್ನದ ಟೈಮ್ನಾಗ ನೋಡಿದ್ರೆ ಅಷ್ಟು ಮಂದಿ ಬಂದವ್ರನ್ನ ಅವ್ರ ಗೆಳೆಯರು ಅವರು ಎಲ್ಲರೂ ಸೇರಿ ಎಷ್ಟು ಚಲೋ ನಿಭಾಯಿಸಿದ್ರಂದ್ರೆ ಅದೇ ತೋರಿಸ್ತದ ಅವನು ಎಷ್ಟು ಸ್ನೇಹಜೀವಿ, ಆಮೇಲೆ ಎಷ್ಟು ಮಂದಿನ ಹಚ್ಕೋತಾನ ಅಂತ ಹೇಳಿ. ಇನ್ನು ಬಂಡು ಕಾಕ ಭಾಳ ಕರುಣಾಮಯಿ. ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟೋ ಮಂದಿದು SSLC ಪರೀಕ್ಷಾ ಶುಲ್ಕ ತಾನೇ ಕಟ್ತಿದ್ದ ಬಡ ಹುಡುಗರಿಗೆ. ಹೀಗಾಗಿ ಅವರು ವಿದ್ಯಾಭ್ಯಾಸಕ್ಕೆ ತ್ರಾಸ ಆಗಬಾರ್ದು ಅಂತ ಹೇಳಿ ಇಂಥವೆಲ್ಲ ಪಾಪ ಕಾಳಜಿ ತಗೋತಿದ್ದ ಅವ ಬಂಡು ಕಾಕ. ಹೀಗಾಗಿ ಈ ಎಲ್ಲ ವಿಷಯ ನೋಡಿದಾಗ ನಮಗನ್ಸೋದು ಬಂಡು ಕಾಕ ನಮ್ಗೆ ಯಾಕಷ್ಟು ಸೇರ್ತಾನ ಅಂತೇಳಿ. ಬಂಡು ಕಾಕ, ಶೋಭಾ ಕಾಕು, ನಾನು ನಿಮ್ಮಲ್ಲಿ ಕಂಡಿರುವಂಥ ಗುಣ ಅಂದರೆ ಒಂದು ಬಹಳ ಆತ್ಮೀಯತೆ. ಯಾವಾಗಲೂ ನಮ್ಮನ್ನು ಭೇಟಿಯಾದಾಗೂ ಬಹಳ ಆತ್ಮೀಯತೆಯಿಂದ ಕಾಣ್ತೀರಾ. ಮತ್ತು ಬಂಡು ಕಾಕನ ಹಾಸ್ಯ ಪ್ರಜ್ಞೆ ನಿಜವಾಗ್ಲೂ ಮೆಚ್ಚತಕ್ಕದ್ದೇ. ನಿಮ್ಮಿಬ್ಬರಿಗೂ ಈ ಸಂದರ್ಭದೊಳಗೆ ನಾವು ಶ್ರೀ ಹರಿವಾಯು ಗುರುಗಳ ಹತ್ತಲೆ ನಿಮಗೆ ಆಯುರ ಆರೋಗ್ಯ ಸುಖ ಮತ್ತು ಸಂತೋಷ ಕೊಟ್ಟು 100 ಕಾಲ ಬಾಳುವಂತ ಮಾಡಲಿ ಅಂತ ಹೇಳಿ ಆ ಭಗವಂತನೊಳಗೆ ಪ್ರಾರ್ಥಿಸ್ಕೊಳ್ತೀವಿ. ಇದೇ ಸಂದರ್ಭದೊಳಗೆ ನಿಮಗೆ ನಮಸ್ಕಾರ ಮಾಡಿ ನೀವು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಆ ಭಗವಂತನ ಹತ್ರ ಕೇಳ್ಕೊಳ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಬಂಡು ಕಾಕ ಆ್ಯಂಡ್ ಶೋಭಾ ಕಾಕು. Wish you all the best. Have a happy marriage anniversary. ಬಂಡು ಕಾಕ, ಶೋಭಾ ಕಾಕು 50ನೇ ಮ್ಯಾರೇಜ್ ಆನಿವರ್ಸರಿ ಶುಭಾಶಯಗಳು. ಹ್ಯಾಪಿ ಆನಿವರ್ಸರಿ ಬಂಡು ಕಾಕ, ಶೋಭಾ ಕಾಕು. ಈ ನಿಮಿತ್ತ ನಮ್ಮ ಶಿಷ್ಟಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಸರಳ ಜೀವನ ಮತ್ತು ಆದರ್ಶ ಜೀವನ ನಮಗೆ ಮಾದರಿ. ನಿಮ್ಮ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಅಂತ ವಿನಂತಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಜ್ಜಾಜಿ.